ನನಗಾದಂಥ ಒಂದು ಸಣ್ಣ ಪ್ರಾಬ್ಲಮ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಪ್ರಾಬ್ಲಮ್ ನನ್ನ ಒಬ್ಬನಿಗೆ ಅಲ್ಲ, ನಿಮ್ಗೆ ಯಾರಿಗೇ ಆಗಿದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮಗೆ ಡ್ಯೂಟಿ ಬೀಳ್ತಾ ಇರುವಲ್ಲ ಅದಕ್ಕೂ ಕೂಡ ಒಂದು ಸೊಲ್ಯೂಷನ್ ಇದೆ ನನ್ನ ಹತ್ರ. ಸೊ ಈ ವಿಡಿಯೋ ಪೂರ್ತಿ ನೋಡಿ ನೀವು. ಯುವರ್ ಬ್ಯಾಲೆನ್ಸ್ ಹ್ಯಾಸ್ ಎಕ್ಸೀಡೆಡ್ ದ ಲಿಮಿಟ್ ಆ್ಯಂಡ್ ಯುವರ್ ಬುಕಿಂಗ್ಸ್ ಆರ್ ಬ್ಲಾಕ್ಡ್, ಕ್ಲಿಯರ್ ದ ಡೂಸ್ ಇಮಿಡಿಯೇಟ್ಲಿ, ಯು ಕ್ಯಾನ್ ಪೇ ಆನ್ಲೈನ್ ಆರ್ ಬೈ ಎ ಕ್ಯಾಶ್. ಓಕೆನಾ? ಇವಾಗ ನಾನು ಅದನ್ನು ಕ್ಯಾನ್ಸಲ್ ಕೊಡ್ತೀನಿ. ಕ್ಯಾನ್ಸಲ್ ಕೊಟ್ಬಿಟ್ಟು ನೋಡಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು 199 ರುಪೀಸ್ದು ಪ್ಲ್ಯಾನ್ ತಗೊಂಡಿದ್ದೀನಿ ನಾನು. ಅದು ಆಕ್ಟಿವಲ್ಲಿ ಕೂಡ ಇದೆ. ಸರಿನಾ? ಇವಾಗ ಅಮೌಂಟ್ ಕಟ್ ಮಾಡ್ತಾವನಲ್ಲ ಅದ್ರ ಬಗ್ಗೆ ತೋರಿಸ್ತೀನಿ ರೀ. ಈಗ ಬ್ಯಾಲೆನ್ಸಿಗೆ ಬಂದು ಈಗ ಇಲ್ಲಿ ಪೇ ನಾವು 122 ರುಪೀಸ್ ಅಂತ ಕೇಳ್ತಾ ಇದ್ದೆ. ಬ್ಯಾಲೆನ್ಸು ನೋಡಿ ನಾನು 199 ರುಪೀಸ್ ಕೊಟ್ಟು ಸಬ್ಸ್ಕ್ರಿಪ್ಷನ್ ಫೀಸ್ ತಗೊಂಡಿದ್ದೀನಿ. ಅದೇ ಟೈಮಿಂಗ್ಸ್ಗೆ ಅವನೇನು ಮಾಡಿದ್ರೆ 76 ರೂಪಾಯಿ ಕಲೆಕ್ಷನ್ ಅಂದ್ಬಿಟ್ಟು ಏನೋ ಸಬ್ಸ್ಕ್ರಿಪ್ಷನ್ ಫೀಸ್ ಕಟ್ ಮಾಡಿದ್ದಾರೆ. ಅದು ಡೀಟೇಲ್ಸೇ ಬರ್ತಾ ಇಲ್ಲ ಏನೋ ಕ್ಲಿಕ್ ಮಾಡಿದ್ರೆ. ಆ ಥರ ನೆಕ್ಸ್ಟು ಇಲ್ಲಿ 0 ಅಂತ ಬಂದೈತೆ ನೋಡಿ, ಇದರಲ್ಲೇ ಅಷ್ಟು ಅಮೌಂಟ್ನ ಆ್ಯಡ್ ಮಾಡಿದ್ದಾನೆ. ನಿಮ್ಮ ಬ್ಯಾಲೆನ್ಸ್ ಅಮೌಂಟ್ನ ಆ್ಯಡ್ ಮಾಡಿಬಿಟ್ಟು 122 ರುಪೀಸ್ನ ಮಾಡಿದ್ದಾನೆ. ಆಯಿತಾ? ಏನಕ್ಕೆ ನಾನು ಇದನ್ನು ಹೇಳ್ತಿರೋದು ಅಂದರೆ, ಈಗ ನನ್ನ ಒಬ್ಬನ ಹತ್ರ 120 ರೂಪಾಯಿ ಅಂದರೆ ಎಷ್ಟು ಜನ ಆಟೋ ಡ್ರೈವರ್ಸ್ಗಳವ್ರೆ, ಅದರಲ್ಲಿ ಒಂದು 2-3 ದಿನದಲ್ಲಿ ಈ ಥರ ದುಡ್ಡು ಕಿತ್ಕೊಬಿಡ್ತು ಅಂದರೆ ಎಷ್ಟೋ ಕೋಟಿ ಆಗೋಯ್ತದೆ. ಸೊ ನಾನು ಕೇಳೋದೇನೆಂದರೆ, ಇವಾಗ ನೀನು ಆಟೋ ಕೊಟ್ಟ ಮೇಲೆ ಡ್ಯೂಟಿ ಕೊಟ್ಟ ಮೇಲೆ ಸಬ್ಸ್ಕ್ರಿಪ್ಷನ್ ಫೀಸ್ ತಗೋ ಅಂತ ಹೇಳ್ತಿ ಕೊಡೋಕೆ ಮುಂಚೆನೇ. ಸಬ್ಸ್ಕ್ರಿಪ್ಷನ್ ಫೀಸ್ ತಗೊಂಡ್ರೆ ನೀವು ಡ್ಯೂಟಿ ಕೊಡೋದಿಲ್ಲ, ಡ್ಯೂಟಿನೇ ಕೊಡೋಲ್ಲ. ಅದು ಟೈಮಿಂಗ್ಸ್ ಓಡುತ್ತಲ್ಲ ಅದು ಬರೋದೇ ಇಲ್ಲ, ಲೇಟಾಗಿ ಬರುತ್ತೆ, ಅಷ್ಟೊಂದು ಡ್ಯೂಟಿ ಎತ್ಕೊಂಡ್ಬಿಡ್ತಾರೆ. ಸೊ ಸಬ್ಸ್ಕ್ರಿಪ್ಷನ್ ಫೀಸ್ ಕಟ್ಟಿದ ಮೇಲೂ ಈ ದುಡ್ಡು ಏನಕ್ಕೆ ಡಿಡಕ್ಟ್ ಮಾಡಿದ್ದಾನೆ ಅನ್ನೋದು ನನ್ನ ಪ್ರಶ್ನೆ. ಕಸ್ಟಮರ್ ಕೇರ್ಗೆ ಸಿಕ್ಕಾಪಟ್ಟೆ ಟ್ರೈ ಮಾಡಿದೆ, ಭಾರಿ ಕಷ್ಟ ಇದ್ರಲ್ಲಿ ಟ್ರೈ ಮಾಡೋದು. ಕೊನೆಗೂ ಅದರ ನಂಬರ್ನ ನಾನು ಹುಡುಕಿದೆ. ನೀವು ಇಲ್ಲಿ ನೋಡ್ಬೋದು 08068666866 ಅಂತೇಳಿ ಇದ್ರ ನಂಬರು. ಇದಕ್ಕೆ ಕಾಲ್ ಮಾಡೋದು ಏನಂತ ಬರ್ತೈತೆ ಅಂದರೆ, ನಿಮ್ಮ ಅಕೌಂಟು ಇವಾಗ ಆಫ್ಲೈನ್ ಆಗಿದೆ, 7 ದಿವಸ ಬಿಟ್ಟು ಟ್ರೈ ಮಾಡಿ ನಿಮಗೆ ಸಿಗುತ್ತೆ ಅಂತ. ಸೊ ಯಾವುದೇ ಥರ ಕಸ್ಟಮರ್ ಕೇರು ಡ್ರೈವರ್ಗಳಿಗೆ ಇದರಲ್ಲಿ ಎಲ್ಪೇ ಸಿಗಲ್ಲ ನಿಮಗೆ. ಡ್ರೈವರ್ಗೆ ಇಲ್ಲಿ ಕಸ್ಟಮರ್ ಕೇರ್ ಕನೆಕ್ಷನ್ ಆಗೋದೇ ಇಲ್ಲ ಅಂತಂದಮೇಲೆ ಮತ್ತು ಹೆಂಗೆ ನಡೆಸೋದು ನಾವು ಇದನ್ನು? ಇವಾಗ ನಾವೇ ಮಾಡ್ಕೊಂಡಿದ್ದು ತಪ್ಪು ಇದು. ಏನಕ್ಕೆ ಅಂತಂದರೆ, ಮೊದಲು ನಾನು ಸ್ಟಾರ್ಟಿಂಗ್ ಆಟೋ ತಗೊಂಡಾಗ ಮೀಟ್ರ್ ಬಾಡಿಗೆಲ್ಲ ಜೀವನ ನಡೆದೋಗಿತ್ತು. ನಾನು ಆನ್ಲೈನ್ ಆ್ಯಪ್ಗೆ ಹೋಯ್ತಾನೆ ಇರಲಿಲ್ಲ. ಎಲ್ಲರೂ ಆನ್ಲೈನಿಗೆ ಬಂದಮೇಲೆ ಏನಾಗೋಯಿತು, ಆಫ್ಲೈನಲ್ಲಿ ಅಂದರೆ ಕೈ ಹೊಡೆದು ಬಾಡಿಗೆ ಅದು 10 ಕಡಿಮೆ ಆಗೋದು. ಕಡಿಮೆ ಆದಮೇಲೆ ನಾವು ವಿಧಿನೇ ಇಲ್ಲದ್ರೆ ಆನ್ಲೈನಿಗೆ ಬರಬೇಕಾಗಿ ಬಂತು. ಆನ್ಲೈನಿಗೆ ಬಂದು ಓಲಾ ಊಬರ್ 2 ಇತ್ತು, ಆಮೇಲೆ ರ್ಯಾಪಿಡೋ ಬಂತು, ನಮ್ಮ ಯಾತ್ರಿ ಇನ್ನೂ ಯಾವ್ಯಾವ ಬಂದ್ಬಿಟ್ಟವೆ, ಇವಾಗ ಲೆಕ್ಕನೇ ಇಲ್ಲ. ಬಟ್ ಇವಾಗ ಏನಪ್ಪ ಅಂದರೆ ಆಫ್ಲೈನಲ್ಲಿ ಯಾರೂ ಕೈ ಹೊಡೆದು ಬಾಡಿಗೆನೇ ಎತ್ತಾ ಇಲ್ಲ. ಹಂಗಾಗಿ ಇವಾಗ ನಾವು ವಿಧಿನೇ ಇಲ್ಲ, ಆನ್ಲೈನಲ್ಲಿ ಮಾಡಲೇಬೇಕು. ಈ ಆ್ಯಪ್ ಅವ್ರು ಹೇಳ್ತಾರೆ ಆ ಆ್ಯಪ್ನ ಲಾಗೌಟ್ ಮಾಡಿ ಅಂತ, ಆ ಆ್ಯಪ್ ಯೂಸ್ ಮಾಡೋರು ಹೇಳ್ತಾರೆ ಈ ಆ್ಯಪ್ನ ಲಾಗೌಟ್ ಮಾಡಿ ಅಂತ. ನನ್ನ ಹತ್ರ ಊಬರ್ ಅಕೌಂಟ್ ಇತ್ತು, 8 ವರ್ಷ ನಾನು ಊಬರಲ್ಲಿ ಡ್ಯೂಟಿ ಮಾಡಿದ್ದೀನಿ. ಕಸ್ಟಮರ್ ಏನೋ ಲೇಡಿ ಕಸ್ಟಮರ್ ಕಂಪ್ಲೇಂಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು 8 ವರ್ಷ 5 ಸ್ಟಾರ್ ರೇಟಿಂಗಲ್ಲಿ ಕೆಲಸ ಮಾಡಿರೋ ನನ್ನನ್ನು ಪರ್ಮನೆಂಟಾಗಿ ಬ್ಲಾಕ್ ಆಯಿತು. ಸರಿನಾ? ಅದನ್ನು ರೀಓಪನ್ ಮಾಡಿಸ್ಬೇಕು ಸುಮಾರು ಟ್ರೈ ಮಾಡಿದ್ರೆ ಅದು ಓಪನ್ ಆಗಲ್ಲ ಅಂತಲೇ ಹೇಳಿದ್ರು. ಅದು ಪರ್ಮನೆಂಟ್ಲಿ ಬ್ಲಾಕ್ ಆಗಿದೆ ಸರ್, ಓಪನ್ ಆಗಲ್ಲ ಅಂತ. ಅದು ಏನಕ್ಕೆ ಬ್ಲಾಕ್ ಆಗಿತ್ತು ಅಂತಂದರೆ, ಕಸ್ಟಮರ್ ಲೊಕೇಶನ್ ಹತ್ರ ಹೋಗಿದ್ದೀನಿ. ಕಸ್ಟಮರ್ ಲೊಕೇಶನ್ ಹತ್ರ ಹೋದ್ಮೇಲೆ ಅವರು ನನಗೆ ಅಮೌಂಟ್ನ ಪೇ ಮಾಡಲಿಲ್ಲ. ಪೇ ಮಾಡ್ದೇ ಸರ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊಟ್ಟೋದ್ರು. ಶಿವಾಜಿನಗರದಲ್ಲಿ 2 ನಿಮಿಷ ಬರ್ತೀನಿ ಅಂತ ಹೋದವರು ಅರ್ಧ ಗಂಟೆಗಾದರೂ ಬರಲಿಲ್ಲ. ನಾನೇನು ಮಾಡಿದೆ, ಕಾಲ್ ಮಾಡಿದ್ನಲ್ಲ, ಕಾಲಿಂಗಲ್ಲಿ 080 ಸ್ಟಾರ್ಟ್ ಆಗುತ್ತೆ ಅನ್ನೋ ನಂಬರು, ಆ ನಂಬರಲ್ಲಿ ಕಾಲ್ ಮಾಡಿದ್ನಲ್ಲ, ಎಂಡ್ ಮಾಡಿರಲಿಲ್ಲ ನಾನು ಟ್ರಿಪ್ನ. ಫೋನ್ ಮಾಡಿದೆ, ಕನೆಕ್ಟ್ ಆಯಿತು. ಅವ್ರಿಗೆ ಗೊತ್ತಾಗ್ತಾರೆ ಸಡನ್ನಾಗಿ ರಿಸೀವ್ ಮಾಡಿದ್ದಕ್ಕೆ ನಾನು ಕೇಳಿದೆ, ಮೇಡಮ್ ಹಿಂಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ. ಅವ್ರೇನು ಮಾಡಿದ್ರು, ಅವರ ಮನೇಲಿ ಇನ್ನೊಂದು ಯಾರನ್ನ ಗಂಡಸರನ್ನ ಕಳಿಸಿ ಹಿಂಗೆ ಕೆಟ್ಟದಾಗ ಹೋಯ್ತು ನನಗೆ ಹಂಗೆ ಹಿಂಗೆ ಅಂತೇಳಿ ಅವ್ರು ಕಳಿಸಿದ್ರು. ಅಲ್ಲೊಂದು ಸ್ವಲ್ಪ ಚಿಕ್ಕದಾಗ ಗಲಾಟೆನೇ ಆಯಿತು. ಅಲ್ಲಿಂದ ಕರ್ಕೊಂಬಂದಿರೋದು ದುಡ್ಡು 300 ಚಿಲ್ಲರೆ, ಅಂದರೆ 1.5 ಅವರ್ ಟ್ರಾಫಿಕಲ್ಲಿ ಬಂದಿರೋದು, ನೀವು ದುಡ್ಡು ಕೊಟ್ಟಿಲ್ಲ ಅಂತೇಳಿ ಅಲ್ಲೊಂದು ಗಲಾಟೆ ನಡೀತು. ಆಮೇಲೆ ಅವ್ರ ಕಡೆಯಿಂದ ಕಂಪ್ಲೇಂಟ್ ರೈಸ್ ಆಗಿ ನನ್ನ ಅಕೌಂಟು ಬ್ಲಾಕ್ ಆಯಿತು. ದುಡ್ಡು ಕೊಡ್ದಿರಾ ಅವರೇ ಮೋಸನೂ ಮಾಡಿ ನನಗೆ ಅಕೌಂಟು ಕೂಡ ಬ್ಲಾಕ್ ಆಯಿತು. ಸರಿ ಬಿಟ್ಟು ಹಾಕಿದೆ. ಇವಾಗ ನಾನು ರ್ಯಾಪಿಡೋ ಮತ್ತು ಓಲಾ ಓಡಿಸ್ತಾ ಇದ್ದೆ. ಎಲ್ಲರೂ ಒಂದು ಟೈಮಲ್ಲಿ ಏನು ಮಾಡಿದ್ರು, ರ್ಯಾಪಿಡೋನ ಲಾಗೌಟ್ ಮಾಡಿ ಅಂತ ಬಡ್ಕೊಂಡ್ರು. ಸೊ ರ್ಯಾಪಿಡೋನ ಲಾಗೌಟ್ ಮಾಡಿ ಬಿಸಾಕಿದೆ. ನಮ್ಮ ಯಾತ್ರೆಯಲ್ಲಿ ನನಗೆ ಡ್ಯೂಟಿನೇ ಬರಲ್ಲ. ಸೊ ನಾವು ಓಲಾ ಒಂದೇ ಯೂಸ್ ಮಾಡ್ತಾ ಇರೋದು. ಈಗ ಓಲಾದಲ್ಲಿ ಈ ಪ್ರಾಬ್ಲಮ್ ಆಗಿದೆ. ನಾನು ಇವಾಗ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಾ ಇಲ್ಲ. ರ್ಯಾಪಿಡೋ ಯೂಸ್ ಮಾಡಬೇಡಿ ಅಂತೀರಾ. ನೋಡಿದ್ರೆ ಇವಾಗ ಓಲಾದಲ್ಲಿ ಈ ಥರ ಆಗಿದೆ. ನಾನು ಹೇಳೋದೇನು ಗೊತ್ತಾ, ಇಷ್ಟು ಜನ ಆಟೋ ಡ್ರೈವರ್ ಇವಾಗ ಬೆಂಗಳೂರಲ್ಲಿ ಅಷ್ಟು ಲಕ್ಷ ಸಾವಿರ ಅಂತ ಹೇಳ್ತಾರೆ. ನಮ್ಗೆ ಅದೆಲ್ಲ ಬೇಡಕ್ಕೆ ಬೇಡ. ನಾವೇನಪ್ಪ ಅಂದರೆ ಬರೀ ಒಂದು 40,000 ಜನ ಆಟೋ ಡ್ರೈವರು ಅಂತ ಲೆಕ್ಕ ಇಟ್ಕೊಳ್ಳೋಣ. ಸರಿನಾ? 40,000 ಆಟೋ ಡ್ರೈವರು ಒಂದು ದಿನಕ್ಕೆ. ಈಗ ನಾವು ಒಂದು ದಿನಕ್ಕೆ ರ್ಯಾಪಿಡೋಗೆ 25 ರೂಪಾಯಿ ಕೊಡ್ತೀವಿ. ಓಲಾದವನಿಗೆ 10 ರೂಪಾಯಿನವರು ಮಿನಿಮಮ್, ಅಂದರೆ ತಿಂಗಳು ಸಬ್ಸಿಡಿ ಅಂತ ಆಡ್ರೆ, ಇಲ್ಲಾಂದರೆ 25 ರೂಪಾಯಿ. ನಮ್ಮ ಯಾತ್ರೆಯಲ್ಲಿ ನಾನು ಕೇಳ್ಪಟ್ಟೆ ಆರ್ಡ್ರ್ 3 ರೂಪಾಯಿ ಅಂತ, ಇಲ್ಲಾಂದರೆ ಡೈಲಿ 25 ರೂಪಾಯಿ. ಎರಡರಲ್ಲಿ ಅದರ ಒಂದು ಆಪ್ಷನ್ ಚೂಸ್ ಮಾಡ್ಬೋದು. ಊಬರ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಸೊ ಇಷ್ಟೆಲ್ಲ ಅಮೌಂಟ್ ಖರ್ಚು ಮಾಡೋದ್ರ ಬದಲು ಸಿಂಗಲ್ ಆಗಿ ಒಂದೇ ಅಪ್ಲಿಕೇಶನ್ ಮಾಡ್ಕೊಂಬಿಡೋಣ ನಾವೆಲ್ಲರೂ ಸೇರಿ. ಅದಕ್ಕೆ ಏನಪ್ಪ ಅಂದರೆ, ಒಬ್ಬ ಡ್ರೈವರು 20 ರೂಪಾಯಿ ಇಂಟು 40,000 ಜನ ನೋಡಿ 8 ಲಕ್ಷ ರೂಪಾಯಿ ಆಗುತ್ತೆ.
ಸಾಕು 8 ಲಕ್ಷ ರೂಪಾಯಿ. ಏನಕ್ಕೆಪ್ಪ ಇದು 8 ಲಕ್ಷ ರೂಪಾಯಿ ಅಂತಂದರೆ, ಈಗ ಒಂದು ಆಫೀಸು, ಅದಕ್ಕೆ ಒಂದು 2-3 ಜನ ಟೆಲಿಕಾಲರ್ಸ್ ಬೇಕು ಅಂದರೆ ಕಸ್ಟಮರ್ ಕೇರ್ ಆಗಿ ಪ್ಯಾಸೆಂಜರ್ ಫೋನ್ ಮಾಡಿದ್ರು ಅಥವಾ ಡ್ರೈವರ್ ಫೋನ್ ಮಾಡಿದ್ರು ಮಾತಾಡೋಕ್ಕೆ ಒಂದು 4-5 ಜನ ಬೇಕೇ ಬೇಕು. ಅವ್ರಿಗೆ ಸಂಬಳ, ಕಂಪ್ಯೂಟ್ರುಗಳು, ಆಮೇಲೆ ಒಂದು ಆಫೀಸ್ ಥರ ಇರಬೇಕಲ್ವ, ಅದಕ್ಕೆ ಲೈಸೆನ್ಸು ಎಲ್ಲ ತಗೊಂಡು ನಿಯತ್ತಾಗಿ ನಮ್ಮ ಆಟೋ ಡ್ರೈವರ್ಗಳ ಸಂಘದಿಂದನೇ ಮಾಡೋಣ. ಬರೀ ಒಬ್ಬ ಡ್ರೈವರಿಂದ 20 ರೂಪಾಯಿ ನನಗೆ ಈಸ್ಕೊಂಡ್ರೆ ಒಂದು ತಿಂಗಳಿಗೆ 8 ಲಕ್ಷ ರೂಪಾಯಿ ಆಗುತ್ತೆ. 10 ರೂಪಾಯಿ ಇಸ್ಕೊಳ್ಳಿ ಸಾಕು, 4 ಲಕ್ಷ ಆಯ್ತಲ್ಲ. 4 ಲಕ್ಷ ರೂಪಾಯಿ ಮೇಂಟೈನ್ ಮಾಡ್ಬೋದಲ್ಲ. ಫಸ್ಟ್ ತಿಂಗಳು 8 ಲಕ್ಷ ಹಾಕಿ ಬಂಡವಾಳ ಹಾಕಿ ಅಡ್ವಾನ್ಸ್ ಎಲ್ಲ ಕೊಟ್ಟು ಒಂದು ಆಫೀಸ್ ಓಪನ್ ಮಾಡ್ಬಿಡೋಣ, ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿಸ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗೋಣ. ಮೇಂಟೆನೆನ್ಸ್ ಫೀಸು ಅಂದರೆ ಅವ್ರಿಗೆ ಸಂಬಳ ಕೊಡಬೇಕಲ್ಲ, ಅಪ್ಲಿಕೇಶನ್ ಇದಕ್ಕೆಲ್ಲ ಪರ್ಮಿಷನ್ಗೆಲ್ಲ. ಸೊ ಅದು ವರ್ಕ್ ಮಾಡೋರಿಗೆ IT ಕಂಪ್ನಿಯಿಂದ ಬಂದು ಕೆಲಸ ಮಾಡ್ಕೊಡ್ಬೇಕಲ್ಲ, ಅವ್ರಿಗೂ ಸಂಬಳ ಕೊಟ್ಟು ಒಂದು ತಿಂಗ್ಳಿಗೆ 4 ಲಕ್ಷ ರೂಪಾಯಿ ಆಯಿತು. ಬರೀ 10 ರೂಪಾಯಿ ಕೊಟ್ಟರೆ ಹೆಸರೇನು ರ್ಯಾಪಿಡೋದವ್ನಿಗೆ 25 ರೂಪಾಯಿ, ಓಲಾದವ್ನಿಗೆ 10 ರೂಪಾಯಿ, ನಮ್ಮ ಯಂತ್ರನಿಗೆ 25 ರೂಪಾಯಿ, ಊಬರ್ ಅವನಿಗೆ ಅಷ್ಟೇ ಗೊತ್ತಿಲ್ಲ. ಎಲ್ಲರಿಗೂ ಕೊಡೋದ್ರ ಬದಲು ಇನ್ನೊಬ್ಬರು ಕೊಡೋಣ ಬಿಡಿ. ಅವ್ರಿಗೆ ಯಾಕೆ ನಾವು ಒಂದು ದಿನಕ್ಕೆ 40,000 ಆಟೋ ಡ್ರೈವರ್ಗಳಿಂದ 8 ಲಕ್ಷ ರೂಪಾಯಿ ಅಂತಂದ್ರೆ 20 ರೂಪಾಯಿ ನಂಗೆ ಲೆಕ್ಕ ಹಾಕೊಂಡ್ರೆ ಒಂದು ತಿಂಗಳಿಗೆ ಎಷ್ಟು ದುಡ್ಡಿದ್ದವ್ರು ಯೋಚನೆ ಮಾಡಿ. ಕೋಟಿ ನಮ್ಮ ಹತ್ರ ಲೂಟಿ ಮಾಡ್ತಾವ್ರೆ. ಅದ್ರ ಬದಲು ನಾವೇ ಒಂದು ಕಂಪ್ನಿ ಓಪನ್ ಮಾಡ್ಕೊಂಡು ನಾವೇ ಬೆಳೆಯೋಣ, ನಾವೇ ಬೆಳೆಸೋಣ ಕಂಪ್ನಿನ. ಈಗ ಯಾವುದೋ ಒಂದು ನಗರ ಮೀಟರ್ ಆಟೋ ಅಂತ ಒಂದು ಕೇಳ್ಪಟ್ಟೆ, ಬಾಡಿಗೆ ಬರ್ತಾ ಇಲ್ಲ ಅದರಲ್ಲಿ. ಬಟ್ ಅದೇನಪ್ಪ ಅಂತಂದರೆ ಮೀಟ್ರ್ ಬಾಡಿಗೆ ಅಂತೆ. ಫಸ್ಟ್ ಇವಾಗ ಡ್ಯೂಟಿ ಬಂದಿದ್ದಂಗೆ ಅದು ತುಂಬ ಕಡಿಮೆ, ಅಂದರೆ 1.5 ಕಿಲೋಮೀಟರ್ ಒಳಗಡೆ ಇದ್ದರೆ ಪಿಕಪ್ ಮಾತ್ರನೇ ಅವ್ರು ಶೋ ಆಗೋದು, ಹತ್ರದಲ್ಲಿರುವಂಥ ಡ್ರೈವರ್ ಮಾತ್ರನೇ. ಅಲ್ಲಿಂದನೇ ಮೀಟ್ರ್ ಹಾಕೊಂಡು ಹೋಗುವಂಥದ್ದು, ಕಸ್ಟಮರ್ನ ಪಿಕಪ್ ಮಾಡಿ ಕಸ್ಟಮರ್ನ ಡ್ರಾಪ್ ಮಾಡೋದು. ಮೀಟ್ರಲ್ಲಿ ಏನು ಅಮೌಂಟ್ ಬಂದಿರುತ್ತೆ ಅದೇ ಅಮೌಂಟನ್ನು ಇಸ್ಕೊಳ್ಳುವಂಥದ್ದು. ಸೊ ನೋಡಿ, ಈ ಥರದಲ್ಲಿ ನಾವು ಬದಲಾಗಿಲ್ಲ ಅಂತಂದರೆ ನಮ್ಮ ಜೀವನನ ಇನ್ಯಾರೋ ಬದಲಾಯಿಸೋಕ್ಕೆ ಆಗಲ್ಲ. ಬರೀ ಆ ಕಂಪ್ನಿ ಮೇಲೆ ಈ ಕಂಪ್ನಿ ಮೇಲೆ ಜಗಳ ಆಡ್ಕೊಂಡು ಅವ್ರ ಕಂಪ್ನಿ ಮುಂದೆ ಹೋಗಿ ಧರಣಿ ಮಾಡ್ಕೊಂಡು ನಾವು ಒದ್ದಾಡೋದ್ರ ಬದಲು ನಮ್ಮದೇ ಸ್ವಂತ ಕಂಪ್ನಿ ಮಾಡ್ಕೊಳ್ಳೋಣ, ನಾವು ಬದುಕೋಣ. ಈಗ ತಮಿಳ್ನಾಡಲ್ಲೂ ಅಷ್ಟೇ ಅವ್ರದ್ದೇ ಸ್ವಂತವಾಗಿ ಒಂದು ಯೂನಿಯನ್ ಮಾಡ್ಕೊಂಡು ಅವ್ರದ್ದೇ ಅಪ್ಲಿಕೇಶನ್ ಮಾಡ್ಕೊಂಡವ್ರೆ. ಅದನ್ನು ಸೇರ್ಕೊಂಡೇ ಇರೋವಂಥವ್ರು ಓಲಾ, ಉಬರ್, ರ್ಯಾಪಿಡೋ ಅಂತೆಲ್ಲ ಮಾಡ್ತಾವ್ರಂತೆ. ಬಟ್ ಅವ್ರದ್ದೇ ಅಂತ ಸ್ವಂತ ಅಪ್ಲಿಕೇಶನ್ನ ಮಾಡಿಸ್ಕೊಂಡವ್ರು ಅವರು. ಹಂಗೆ ನಾವು ಒಂದು ಅಪ್ಲಿಕೇಶನ್ ಇವಾಗ ಅದೇ ನಗರ ಮೀಟರ್ ಆಟ ಅಂತ ಹೇಳಿದ್ರೆ ಆ ಥರದಲ್ಲೇ ಮಾಡಿಸ್ಕೊಳ್ಳೋದಿಲ್ಲ, ಅದನ್ನೇ ಕೊಂಡ್ಕೊಳ್ಳೋಣ ಬಿಡಿ. ಎಷ್ಟಾಗುತ್ತೆ ಮಾತಾಡ್ಬಿಟ್ಟು ಸರ್ ನೀವೇ ಬನ್ನಿ, ನೀವೇ ಇದು ಮಾಡಿ ಬೇಕಾದ್ರೆ ತಗೊಳ್ಳೋಣ, ಇಲ್ಲಿವರೆ ಬೇಡಪ್ಪ ನಾವೇ ಹೊಸ್ದಾಗಿ ಮಾಡ್ಕೊಳ್ಳೋಣ ಅಂದ್ರೂ ಮಾಡ್ಸೋಣ. ಆ ಥರದಲ್ಲಿ ನಿಯತ್ತಾಗಿ ಗೌರ್ಮೆಂಟ್ ರೇಟಿಂದ ಆರಾಮಾಗಿ ಎಲ್ಲರೂ ದುಡಿಯೋಣ, ಎಲ್ರಿಗೂ ಇದಾಗುತ್ತೆ, ಹೆಲ್ಪ್ ಆಗುತ್ತೆ. ನೋಡಿ, ನಾನು ಏನಕ್ಕೆ ಅಂದರೆ ನನಗೆ ಲಾಸ್ ಆಗ್ಬಿಡ್ತೈತೆ ಏನೋ ಅಂತ ನನಗೆ 120 ದೊಡ್ಡ ವಿಚಾರನೇ ಇಲ್ಲ. ಈಗ 2 ನಿಮಿಷ ಪೇ ಮಾಡ್ಕೊಂಡು ನಾನು ಡ್ಯೂಟಿ ಹೋಗ್ತೀನಿ. ನಮ್ಮಂಥ ಎಷ್ಟು ಜನ ಆಟೋ ಡ್ರೈವರ್ಗಳ ಹತ್ರ, ಬಡ ಜನರ ಹತ್ರ ಕಿತ್ಕೊಂಡು ಇವರು ತಿಂತಾವ್ರೆ. ಅವ್ರಿಗೆ ದುಡ್ಡು ಕೊಡೋದ್ರ ಬದಲು ನಾವು ದುಡ್ದು ತಿನ್ನೋಣ, ನಮ್ಮ ದುಡ್ಡು ನಾವೇ ಮಡಿಕೊಳ್ಳೋಣ ಅಂತ ನಾನು ಹೇಳ್ತಿರೋದು. ನಿಮ್ಗೆ ಏನು ಅನಿಸುತ್ತೋ ಈ ಅನಿಸಿಕೆನ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ತಲೆ ಕೆಡಿಸ್ಕೊಂಬಿಡಿ. ನಿಮಗೆ ಬೈಬೇಕು ಅಂದ್ರೆ ಬೈರಿ, ನನಗೆ ತೊಂದರೆ ಇಲ್ಲ. ನಾನು ಪ್ರತಿಯೊಂದನ್ನು ಓದ್ತೀನಿ ಕಮೆಂಟ್ನ. ಬಟ್ ಏನಪ್ಪ ಅಂದರೆ ಈ ವಿಚಾರನ ಒಂದು 4 ಜನಕ್ಕೆ ತಲುಪೋ ಹಾಗೆ ನೀವು ಈ ವಿಡಿಯೋನ ಶೇರ್ ಮಾಡಿ. ಏನಕ್ಕೆ ಅಂತಂದರೆ ಇವಾಗ ನಿಮ್ಮ ಫ್ಯಾಮಿಲಿಲೋ ಅಥವಾ ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರೊಬ್ಬರು ಆಟೋ ಓಡಿಸ್ತಿರ್ತಾರೆ, ನಾವೆಲ್ಲ ಒಂದಾದರೆ ಇಲ್ಲಿ ಪ್ರಾಬ್ಲಮ್ ಏನಾಗ್ಬಿಟ್ಟೈತೆ ಬೆಂಗಳೂರಲ್ಲಿ ಅಂದರೆ ಎಲ್ಲ ಲಾರಿ ಡ್ರೈವರ್ಗಳಿಗೆಲ್ಲ ಒಂದೇ ಸಂಘ ಇರೋದು ಅಲ್ವಾ. ನಮ್ಗೆ ಹಂಗಿಲ್ಲ, ಪ್ರತಿಯೊಂದು ಏರಿಯಾಗೂ ಒಂದೊಂದು ಸಂಘ ಆಗ್ಬಿಟ್ಟೈತೆ. ಹಂಗಾಗಿ ಒಬ್ರು ಮತ್ತೊಬ್ರು ಕೇಳ್ತಾ ಇಲ್ಲ, ನೀವೆಲ್ಲ ಸಪ್ರೇಟ್ ಸಂಘನೇ ಇರಿ. ಬಟ್ ಎಲ್ಲ ಸಂಘಗಳು ಸೇರಿ ಒಂದು ಸಂಘನ ಮಾಡೋಣ. ಆ ಒಂದು ಸಂಘ ಇಡೀ ಬೆಂಗಳೂರು ಪೂರ್ತಿಗೆ ಒಂದೇ ಮೇನ್ ಸಂಘ. ಇನ್ನು ಆ ಏರಿಯಾದಲ್ಲಿ ಅವ್ರವ್ರ ಸಂಘಗಳು ಮಾಡ್ಕೊಂತಾರಲ್ಲ, ಅವರು ಏನಂದರೆ ತಪ್ಪು ಮಾಡಿದ್ರೆ ಪ್ರಶ್ನಿಸಕ್ಕೆ ಬೇಕೇ ಬೇಕಲ್ವ, ಅದಕ್ಕೆ ಅವ್ರವ್ರ ಪಕ್ಷ ಹಂಗೆ ಇರಲಿ. ಬಟ್ ಎಲ್ಲರೂ ಸೇರಿ ಒಂದು ಸಂಘನ ಮಾಡಿ ಆ ಒಂದು ಗ್ರೂಪ್ಗೆ ಎಲ್ಲರೂ ಸೇರಿಸಿದ್ರೆ ಒಗ್ಗಟ್ಟು ನಮ್ಮಲ್ಲಿರ್ತದೆ. ಎಲ್ಲರೂ ನಮ್ಮ ಮಾತನ್ನ ಕೇಳ್ತಾರೆ. ಎಲ್ಲ ಸಪ್ರೇಟ್ ಮಾಡ್ಕೊಬಿಟ್ಟು ನಮ್ಮ ಮಾತು ಯಾರು ಕೇಳಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ಒಂದೇ ಸಂಘ, ಒಂದೇ ಅಪ್ಲಿಕೇಶನ್ನು, ಒಂದೇ ಫಿಕ್ಸೆಡ್ ರೇಟು, ಆರಾಮಾಗಿ ಮೀಟರ್ ರೇಟಲ್ಲಿ ದುಡಿಯೋಣ. ಒಂದು ಕಡೆ ಎಲ್ಲರೂ ಒಗ್ಗಟ್ಟಾಗಿರೋಣ. ಒಗ್ಗಟ್ಟಿನಲ್ಲೇ ಬಲ ಇರೋದು. ಯೋಚನೆ ಮಾಡಿ, ಆ ಸರ್ಕಾರ ನಮಗೆ ಮೋಸ ಮಾಡ್ತು, ಈ ಸರ್ಕಾರ ನಮಗೆ ಮೋಸ ಮಾಡ್ತು ಅಂತ ಬೈಕೊಂಡು ಓಡೋದ್ರ ಬದಲು ಸ್ವಂತವಾಗಿ ನಾವೇ ನಮ್ಮ ಅಪ್ಲಿಕೇಶನ್ ಮಾಡ್ಕೊಂಡು ಬದುಕೋಣ. ಯೋಚನೆ ಮಾಡಿ.